ॐ तच्छंयोरवृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगातु भेषजम् तन्नो अस्तु द्विपदे चतुष्पदे ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden light, vibrant in every atom. O hidden light, shining in every creation. O hidden love, embracing all in oneness. May each who feels himself as one with thee know he is also one with every other. Om Shanti Shanti. ಇಂದು ಅತ್ಯಂತ ಶ್ರೇಷ್ಠವಾದಂತಹ ಏಕಾದಶಿ ವ್ರತದ ದಿನ, ಅಷ್ಟಯುಜ ಬಹುಳ ಏಕಾದಶಿ, ಭೃಗುವಾಸರ ಶುಕ್ರವಾರ. ಲಲಿತಾ ಸಹಸ್ರನಾಮದ ಮುಂದುವರಿದ 10 ಶ್ಲೋಕಗಳ ಪಾರಾಯಣ. ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಮೊದಲಿಗೆ ಸ್ಥಾನ ಶ್ಲೋಕ. ಸಿಂಧೂರಾರುಣ ವಿಗ್ರಹ ತ್ರಿನಯನ ಮಾಣಿಕ್ಯಮೌಲ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀ ಮಾಪೀನ ವಕ್ರೋರುಹಾ पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम्। ॐ ऐं ह्रीं क्लीं श्रीमात्रे नमः. 126ನೆಯ ಶ್ಲೋಕದಿಂದ 135ನೆಯ ಶ್ಲೋಕದವರೆಗೆ. ತ್ರ್ಯಕ್ಷರೇ ದಿವ್ಯಗಂಧಾಢ್ಯ ಸಿಂಧೂರತಿಲಕಾಂಚಿತ ಉಮಾಶೈಲೇಂದ್ರತನಯ ಗೌರೀ ಗಂಧರ್ವಸೇವಿತ ವಿಶ್ವಗರ್ಭಾ ಸ್ವರ್ಣಗರ್ಭಾ ವರದಾ ವಾಗಧೀಶ್ವರಿ ಧ್ಯಾನಗಮ್ಯಾ ಪರಿಚ್ಛೇದ್ಯ ಜ್ಞಾನದ ಜ್ಞಾನವಿಗ್ರಹ ಸರ್ವವೇದಾಂತ ಸಂವೇದ್ಯ ಸತ್ಯಾನಂದ ಸ್ವರೂಪಿಣಿ ಲೋಪಾಮುದ್ರಾರ್ಚಿತಾ ಲೀಲಾ ರಕ್ತ ಬ್ರಹ್ಮಾಂಡ ಮಂಡಲ ಅದೃಶ್ಯ ವಿಜ್ಞಾತ್ರಿ ವೇದ್ಯವರ್ಜಿತ ಯೋಗಿನಿ ಯೋಗದ ಯೋಗ್ಯ ಯೋಗಾನಂದ ಯುಗಂಧರ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಸರ್ವಾಧಾರ ಸುಪ್ರತಿಷ್ಠಾ ಸದಸದ್ರೂಪಧಾರಿಣಿ ಅಷ್ಟಮೂರ್ತಿರಜಾ ಜೈತ್ರಿ ಲೋಕಯಾತ್ರಾ ವಿಧಾಯಿನಿ ಏಕಾಕಿನಿ ಭೂಮರೂಪ ನಿರ್ದ್ವೈತ ದ್ವೈತವರ್ಜಿತ ಅನ್ನದಾ ವಸುಧಾ ವೃದ್ಧಾ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಬೃಹತಿ ಬ್ರಾಹ್ಮಣಿ ಬ್ರಾಹ್ಮಿ ಬ್ರಹ್ಮಾನಂದ ಬಲಿಪ್ರಿಯ
भाषारूप बृहत्सेना भावा भाव विवर्जित सुखाराध्या शुभकरी शोभना सुलभा गतिः राजराजेश्वरी राज्यदायिनी राज्यवल्लभा राजकृपा राजपीठ निवेशित निजाश्रित राज्यलक्ष्मीः कोशनाथ चतुरङ्गबलेश्वरी साम्राज्यदायिनी सत्यसन्धा सागरमेखला ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ 2 ನಿಮಿಷ ನಾಮ ಜಪ ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ ಹೇಳಿಕೊಡ್ತೇವೆ ತಾವು ಪುನರಾವರ್ತಿಸಬಹುದು ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ 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 ವಜ್ರಸ್ತಂಭಜ ನರಸಿಂಹ ವಜ್ರಸ್ತಂಭಜ ನರಸಿಂಹ ಮುಂದಿನ ವಾರ ದೀಪಾವಳಿ ಹಬ್ಬ ಬರಲಿದೆ ಆಶ್ವಯುಜ ಬಹುಳ ಚತುರ್ದಶಿ ಆಶ್ವಯುಜ ಬಹುಳ ಅಮಾವಾಸ್ಯೆ ನಂತರ ಕಾರ್ತೀಕ ಮಾಸದ ಶುದ್ಧ ಪಾಡ್ಯ ಬಲಿಪಾಡ್ಯಮಿ ಈ 3 ದಿವಸಗಳು ದೀಪಾವಳಿ ಹಬ್ಬಗಳು ಈ 3 ದಿವಸದ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ದೀಪದ ಅಲಂಕಾರಗಳನ್ನು ಮಾಡ್ತೇವೆ ಅತ್ಯಂತ ಸೊಗಸಾಗಿರುವಂತಹ ಜ್ಞಾನದ ಬೆಳಕು ಎಲ್ಲರಲ್ಲಿ ಪಸರಿಸಲಿ ಅನ್ನುವಂತಹ ಸಂಕೇತವನ್ನ ಉಳ್ಳದ್ದು ಈ ದೀಪಾವಳಿಯ ಹಬ್ಬ ಇಂತಹ ಒಂದು ಸಂದರ್ಭದಲ್ಲಿ ಶ್ರೀರಾಮನ ಒಂದು ಭಜನೆಯನ್ನು ಮಾಡೋಣ ಹೇಳಿಕೊಡ್ತೇವೆ ತಾವು ಪುನರಾವರ್ತಿಸಬಹುದು ಕೋದಂಡರ ಕೋದಂಡರ ಕೋದಂಡ ರಾಮ ಪಾಹಿ ಕೋದಂಡರ ಶ್ರೀಕರ ತ್ರಾಹಿ ಭಾಸ್ಕರ ದೇಹಿ
लोकेश पाहि सद्गुणदेहि ನೀರೊಳು ದೂರಿ ಪಾತಾಳ ಸೇರಿ ತಮನೊಳು ಹೋರಿದ ಮತ್ಯಾವತಾರಿ ನಾಕೇಶ ಬ್ರಹ್ಮ ಪ್ರಾರ್ಥಿಪೆ ನಿಮ್ಮ ಆದಿಲಿ ಕೂರ್ಮ ಪಾಲಿಸು ನನ್ನ ಕಚಿರೂಪ ತಾಳಿ ಧನುಜರ ಸೀಳಿ ಧರೆಯನ್ನಾಳಿದ ಪರಮ ಕೃಪಾಳಿ ನರಹರಿ ರೂಪ ತಾಳಿ ಪ್ರತಾಪ ತೋರಿದ ರೂಪ ಪ್ರೌಢ ಕಲಾಪ ಬಲಿಯನು ಕುಟ್ಟಿ ಹೃದಯವ ಮೆಟ್ಟಿ ಪಾತಾಳಗಟ್ಟಿದವ ಮನ ಜಟ್ಟಿ ಧಾತ್ರೇಶ ವಂಶ ಮಾಡಿದೆ ಧ್ವಂಸ ಮುನಿಕುಲ ಹಂಸ ಸತ್ಯ ಪ್ರಶಂಸ ದಶರಥ ಬಾಲ ದಶ ದಿಶ ಪಾಲ ದಶಮುಖ ಕಾಲ ದೇಶಾನುಕೂಲ ಗೋಕುಲ ರಕ್ಷ ಸುಜನ ಸಂರಕ್ಷ ಮಾತುಳ ಶಿಕ್ಷ ಕಂಜದಳಾಕ್ಷ ಬೆತ್ತಲೆನಿಂದ ಬುದ್ಧನೆಯಂದು ಅರ್ಚಿಪೆನಿಂದು ಪ್ರಾರ್ಥಿಪೆನಿಂದು ಕಲ್ಕ್ಯಾವತಾರ ಕಲಿಮನ ದೂರ ಸುಜನೋದ್ಧಾರ ಪಾಪ ವಿದೂರ ಸಾಗರವಾಸ ನಾಗಮುಖೇಶ ನುಡಿಸಿದ ಭಾಷಾ ಭಜನ ವಿಶೇಷ ಸುಜನರು ಕೂಡಿ ಸುಮನವ ಪಾಡಿ ಭಜಿಸುತ್ತಲಾಡಿ ಜಗದಿ ಕೊಂಡಾಡಿ ಶ್ರೀ ಗುರು ಮೂಲ ಸಿತಾನುಕೂಲ ಭುವನಿ ಕಪಾಲ ಸದ್ಗುಣಶೀಲ ಮಂಗಳ ರಾಮ ಮಂಗಳ ಪ್ರೇಮ ಮಂಗಳ ಧಾಮ ಜಗದಿನ್ ಸೀಮಾ ಕೋದಂಡ ರಾಮ ಕೋದಂಡ ರಾಮ ಕೋದಂಡ ರಾಮ ಪಾಹಿ ಕೋದಂಡ ರಾಮ
ಕೋದಂಡರಾಮ ಪಾಹಿ ಕೋದಂಡರಾಮ. ಕೋದಂಡರಾಮ ಪಾಹಿ ಕೋದಂಡರಾಮ. भद्राचल रामदास महाराज की जय। अयोध्यापति श्री रामचंद्र महाराज की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ಆಶ್ವಯುಜ ಬಹುಳ ಏಕಾದಶಿಯ ಈ ಶುಭ ಮುಸ್ಸಂಜೆಯಲ್ಲಿ ವಿವೇಕ ಚೂಡಾಮಣಿಯ ಅಧ್ಯಯನ ಮಾಡುವಂತಹ ಸಂದರ್ಭ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾಠ, ಮಂಗಳಾಚರಣ ಶ್ಲೋಕ. ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀ ಗುರುಂ ಪ್ರಣತೋಸ್ಮ್ಯಹಂ. 285ನೇ ಶ್ಲೋಕದಿಂದ ಪಾರಾಯಣ ಆರಂಭ. ನಿದ್ರಾಯ ಲೋಕವಾರ್ತಾಯ ಶಬ್ದಾಧೇರಪಿ ವಿಸ್ಮೃತೆ ಕ್ವಚಿನ್ನಾವಸರಂ ದತ್ವಾ ಚಿಂತಯಾತ್ಮಾನಮಾತ್ಮನಿ. ಮಾತಾ ಪಿತ್ರೋರ್ಮಲೋದ್ಭೂತಂ ಮಲಮಾಂಸಮಯಂ ವಪುಃ. ಯತ್ವಾ ಚಾಂಡಾಲವದ್ದೂರಂ ಬ್ರಹ್ಮೇ ಭೂಯ ಕೃತಿ ಭವ. ಘಟಾಕಾಶಂ ಮಹಾಕಾಶೇ ಇವಾತ್ಮಾನಂ ಪರಾತ್ಮನಿ. ವಿಲಾಪ್ಯಾಖಂಡ ಭಾವೇನ ತೂಷ್ಣೀಂ ಭವ ಸದಾ ಮುನೇ. ಸ್ವಪ್ರಕಾಶಮಧಿಷ್ಠಾನಂ ವಯಂ ಭೂಯ ಸದಾತ್ಮನಾ. ಬ್ರಹ್ಮಾಂಡಮಪಿ ಪಿಂಡಾಂಡಂ ಯಜ್ಯತಾಂ ಮಲಭಾಂಡವತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿವೇಕ ಚೂಡಾಮಣಿಯ ಈ ಸದ್ಗ್ರಂಥದಲ್ಲಿ
ಅತ್ಯಂತ ಉತ್ಕೃಷ್ಟವಾದಂತಹ ಆಚಾರ್ಯ ಶಂಕರರ ಪ್ರಕರಣ ಗ್ರಂಥದಲ್ಲಿ ಯಾವ ರೀತಿ ನಾವು ಅಧ್ಯಾಸವನ್ನು ನಿರಾಸ ಮಾಡಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡ್ತಾ ಇದ್ದೇವೆ. ಅಧ್ಯಾಸ ಅಂದ್ರೇನು? ತಪ್ಪು ಆರೋಪ, ತಪ್ಪು ಅಭಿಪ್ರಾಯ, ಅದನ್ನು ಹೋಗಲಾಡಿಸಿಕೊಳ್ಬೇಕು. ಜಗತ್ತು ಇಲ್ಲವೇ ಇಲ್ಲ, ಇದೆ ಎಂದು ನಮ್ಮ ಭಾವ. ಸೂರ್ಯ ಉದಯಿಸುವುದೇ ಇಲ್ಲ, ಸೂರ್ಯೋದಯ ಆಗುತ್ತಿದೆ ಎನ್ನುವುದು ನಮ್ಮ ಭ್ರಮೆ. ಸೂರ್ಯ ಅಸ್ತಮ ಆಗುವುದೇ ಇಲ್ಲ, ಸೂರ್ಯ ಅಸ್ತಮ ಆಗುತ್ತಿದ್ದಾನೆ ಅನ್ನುವುದು ನಮ್ಮ ಕಲ್ಪನೆ. ಹೌದಲ್ಲ? ಕಾಣುತ್ತಿರುವುದೆಲ್ಲ ಸತ್ಯವಲ್ಲ, ಕಾಣದಿರುವಂಥದ್ದನ್ನು ನಾವು ಕಾಣಬೇಕು. ಆಗ ಅಧ್ಯಾಸ ತೊಲಗಿದೆ ಅಂತ ಅರ್ಥ. ಯಾವುದು ನಮಗೆ ಕಾಣುವುದಿಲ್ಲ? ಪರಮಾತ್ಮನ ಅಸ್ತಿತ್ವ ಅಗೋಚರ. ನಮ್ಮ ಕಾಣೋದೇ. ಅನೇಕರು ಭಗವಂತ ಇದ್ದಾನೆ ಅನ್ನುವುದನ್ನೇ ನಂಬೋದಿಲ್ಲ. ಎಲ್ಲ ಟೊಳ್ಳು, ಎಲ್ಲ ಜೊಳ್ಳು, ಎಲ್ಲ ಪೊಳ್ಳು ಅಂತ ಹೇಳಿ ಹೀಗೆಳಿತಾರೆ. ಹೌದಲ್ಲ? ಅಪಹಾಸ್ಯವನ್ನು ಮಾಡ್ತಾರೆ. ವಿಗ್ರಹ ಆರಾಧನೆ ಮಾಡುವವರನ್ನು ಅನೇಕ ಮತದವರು ಒಪ್ಪುವುದಿಲ್ಲ. ಹೇಳ್ತಾರೆ ಅವರೆಲ್ಲರೂ ಕೂಡ ಮೂಢರು. ದೇವಸ್ಥಾನಕ್ಕೆ ಹೋಗಿ ಆ ಒಂದು ಕಲ್ಲಿನ ಮೂರ್ತಿಯ ಮುಂದೆ ನಿಂತುಕೊಂಡು ಅಭಿಷೇಕಾದಿಗಳನ್ನು ಮಾಡ್ತಾರೆ. ಮೂರ್ಖರು. ಹಾಲನ್ನ ಅಭಿಷೇಕ ಮಾಡ್ತಾರೆ, ಮೊಸರು ಅಭಿಷೇಕ ಮಾಡ್ತಾರೆ, ತುಪ್ಪ ಅಭಿಷೇಕ ಮಾಡ್ತಾರೆ. ಎಷ್ಟು ನಷ್ಟ ಅನ್ನುವುದು ಅವರ ಅಂಬೋಣ. ಹೌದಲ್ಲ? ಅನೇಕರಿಗೆ ದೇವರ ಅಸ್ತಿತ್ವವೇ ಗೊತ್ತಿಲ್ಲ. ಆದರೂ ಪ್ರಾರ್ಥನೆ ಮಾಡ್ತಾರೆ, ಒಳ್ಳೇದಾಗ್ಲಪ್ಪ, ನಮ್ಗೆ ಚೆನ್ನಾಗಿರ್ಲಿ, ಕ್ಷಮಿಸಿ, ನಮಗೆ ಹಣ ಸಾಕಷ್ಟು ಬರ್ತಾ ಇರಲಿ, ಆರೋಗ್ಯ ಸದಾ ಇರಲಿ, ಯಾವುದೇ ತೊಂದರೆ ಆಗದಿರಲಿ, ಯಾವುದೇ ಕಷ್ಟ ನಷ್ಟ ಆಗದಿರಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಯಾರಿಗೆ? ಹೌದಲ್ಲ? ಅವರು ದೇವರಿಗೆ ಪ್ರಾರ್ಥನೆ ಮಾಡೋದು. ಯಾಕೆ? ಅದು ಅಗೋಚರವಾದ ಶಕ್ತಿ, ಆದರೆ ಇದೆ. ಹೌದಲ್ಲ? ನಾವು ಮಾಡಬೇಕಾದಂತಹ ಏಕೈಕ ಕಾರ್ಯ ಸ್ವಸ್ವರೂಪದ ಅನುಸಂಧಾನ. ಅಧ್ಯಾಸವನ್ನು ಹೋಗಲಾಡಿಸಿಕೊಂಡರೆ, ಅಜ್ಞಾನವನ್ನು ಹೋಗಲಾಡಿಸಿಕೊಂಡರೆ ಸುಜ್ಞಾನವು ಬೆಳಗುವುದು ಅಲ್ವೇ? ನೋಡುವ ಈ ವಿಚಾರವಾಗಿ ಮತ್ತಷ್ಟು ಉದಾಹರಣೆಗಳೊಂದಿಗೆ, ಉಪಮೆಗಳೊಂದಿಗೆ 289ನೆಯ ಶ್ಲೋಕ ಹೇಳಿಕೊಡ್ತೇವೆ. ಪುನರಾವರ್ತಿಸಿರಿ. ಚಿದಾತ್ಮನಿ ಸದಾನಂದೇ ದೇಹಾರೂಢಾಮಹಂಧಿಯಂ ನಿವೇಶ್ಯ ಲಿಂಗಮುತ್ಸೃಜ್ಯ ಕೇವಲೋ ಭವ ಸರ್ವದಾ. ಚಿದಾತ್ಮನಿ ಸದಾನಂದೇ ದೇಹಾರೂಢಾಮಹಂಧಿಯಂ ನಿವೇಶ್ಯ ಲಿಂಗಮುತ್ಸೃಜ್ಯ ಕೇವಲೋ ಭವ ಸರ್ವದಾ. ಅತ್ಯಂತ ಸೂಕ್ಷ್ಮವಾಗಿರುವಂತಹ ತತ್ವ ವಿಚಾರ ಇದರಲ್ಲಿ ಅಡಗಿದೆ. ನೋಡುವ. देह में व्याप्त हुई देह में व्याप्त हुई अहम बुद्धि को नित्यानंद स्वरूप चिदात्मा में स्थित करके लिंग शरीर सूक्ष्म शरीर के अभिमान को छोड़कर सदा अद्वितीय रूप से स्थित रहो. ಆಂಗ್ಲ ಭಾಷೆಯಲ್ಲಿ ನೋಡಿ, ನಂತರ ಕನ್ನಡಕ್ಕೆ ವಾಪಸ್ ಬರುವ. ಟ್ರಾನ್ಸ್ಫರಿಂಗ್ ದ ಐಡೆಂಟಿಫಿಕೇಶನ್ ನೌ ರೂಟೆಡ್ ಇನ್ ದ ಬಾಡಿ to the Atman, the existence, knowledge, bliss, absolute, Satchidananda, and discarding the subtle body, be thou ever alone, independent. What is meant by discarding?
ceasing to identify oneself with, meaning we need to discard both the gross body as well as the subtle body. But we have identified so much to this gross body that we are afraid to let go, isn't it? चिदात्मनि सदानंदे देहारूढ़ाम अहम धियम निवेश्य लिंगम उत्सृज्य केवलः भव सर्वदा सर्वदा ಕೇವಲೋ ಭವ. ಅನ್ವಯಾರ್ಥ ನೋಡಿ. ದೇಹಾರೂಢ, ದೇಹದಲ್ಲಿ ನೆಲೆಗೊಂಡಿರುವ ಅಹಂ ಧಿಯಂ, ನಾನು ಎಂಬ ಬುದ್ಧಿಯನ್ನು ಸದಾನಂದೇ ಚಿದಾತ್ಮನಿ, ಸದಾನಂದದಲ್ಲಿ ಚಿದಾತ್ಮದಲ್ಲಿ ನಿತ್ಯಾನಂದ ಸ್ವರೂಪನಾದ ಚಿದಾತ್ಮನಲ್ಲಿ ನಿವೇಶ್ಯ ನೆಲೆಗೊಳಿಸಿ ಲಿಂಗಂ ಸೂಕ್ಷ್ಮ ಶರೀರವನ್ನು ಉತ್ಸೃಜ್ಯ ಬಿಟ್ಟು ಸರ್ವದಾ ಯಾವಾಗಲೂ ಕೇವಲ ಭವ. ಕೇವಲ ಭವ ಅಂದ್ರೇನು? ಅಸಂಗನಾಗು. ಕೇವಲ ಅರ್ಥ ಬಹಳ ಚೆನ್ನಾಗಿದೆ. ಕೇವಲ ಅಂದ್ರೆ ಕೈವಲ್ಯ ಪದವಿ, ಯಾವುದೇ ರೀತಿಯಾದ ಭೇದವಿಲ್ಲ, ಸಜಾತೀಯ ವಿಜಾತೀಯ ಸ್ವಗತ ಭೇದರಹಿತ ವಸ್ತು ಕೇವಲ ಕೈವಲ್ಯ. ಇಷ್ಟು ಚೆನ್ನಾಗಿದೆ ನೋಡಿ. ಕೇವಲ ಅರ್ಥವನ್ನು ಇನ್ನೂ ಕೂಡ ಸುದೀರ್ಘವಾಗಿ ನೋಡುವ ಮೊದಲು ತಾತ್ಪರ್ಯವನ್ನ ನೋಡೋಣ. ದೇಹದಲ್ಲಿ ನೆಲೆಗೊಂಡಿರುವ ನಾನು ಎಂಬ ಬುದ್ಧಿಯನ್ನು ನಿತ್ಯಾನಂದ ಸ್ವರೂಪನಾದ ಚಿದಾತ್ಮನಲ್ಲಿ ನೆಲೆಗೊಳಿಸಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಯಾವಾಗಲೂ ಅಸಂಗನಾಗಿರು. ಏನದು ದೇಹದಲ್ಲಿ ನೆಲೆಗೊಂಡಿರುವ ನಾನು ಎಂಬ ಬುದ್ಧಿ? ದೇಹವೇ ನಾನು ಎಂಬ ತಪ್ಪು ಅಭಿಪ್ರಾಯ. ನಾವು ನೀವು ದೇಹದಲ್ಲಿದ್ದೇವೆ, ಹೌದು, ಆದ್ರೆ ನಾವು ನೀವು ಈ ದೇಹವಲ್ಲ. ಯಾಕೆ ನಾವು ಈ ದೇಹವಲ್ಲ? ಒಂದೇ ಕಾರಣ ಕೊಡ್ತೇವೆ, ಏಕೆಂದರೆ ಇದು ಶಾಶ್ವತವಲ್ಲ. ಈ ದೇಹ ನಶ್ವರ, ಕ್ಷಣಭಂಗುರ. ಯಾವಾಗ ಬೇಕಾದರೂ ಇದು ಈ ಶರೀರದಲ್ಲಿರುವ ಅಸ್ತಿತ್ವ ನಿಲ್ಲಬಹುದು. ಆದ್ದರಿಂದ ದೇಹ ನಾವಲ್ಲ. ಹಾಗಾದ್ರೆ ನಾವು ಯಾರು? ಶಾಶ್ವತವಾದ ನಿತ್ಯಾನಂದ ಪರಮಾನಂದ ಸದಾನಂದದ ಧಾಮ ನಮ್ಮದು. ಅದರಲ್ಲಿ ಕೊನೆ ಎಂಬುದೇ ಇಲ್ಲ. ಶರೀರಕ್ಕೆ ಕೊನೆ ಇದೆ, ನಮ್ಮ ಆತ್ಮಸ್ವರೂಪಕ್ಕೆ ಕೊನೆ ಇಲ್ಲ. ಯಾಕೆ? ಅದು ಹುಟ್ಟೇ ಇಲ್ಲ. ಹುಟ್ಟು ಇಲ್ಲದೆ ಇರುವುದರಿಂದ ಅದಕ್ಕೆ ಸಾವಿಲ್ಲ. ಆದಿ ಇಲ್ಲದೆ ಇರುವುದರಿಂದ ಅದಕ್ಕೆ ಅಂತ್ಯವಿಲ್ಲ. ಈ ಶರೀರಕ್ಕೆ ಆದಿ ಎಂಬುದು ಇದೆ, DOB, ಡೇಟ್ ಆಫ್ ಬರ್ತ್ ಇದೆ. ಆದ್ರಿಂದ ಇದಕ್ಕೆ DOD, ಡೇಟ್ ಆಫ್ ಡೆತ್ ಕೂಡ ಇದೆ. ಯಾವುದು ಸಾಯೋದು? ಶರೀರ ಸಾಯೋದು. ಆತ್ಮಸ್ವರೂಪ ನಾವು ನೀವು ಆತ್ಮಸ್ವರೂಪರಾಗಿ ಸೂಕ್ಷ್ಮ ಶರೀರಗಳಾಗಿ ನಮಗೆ ಸಾವೇ ಇಲ್ಲ. ಆದ್ರೆ ನಮ್ಮಲ್ಲಿ ಬೇರೂರಿರುವಂತಹ ಅಜ್ಞಾನ ಏನು? ನಾನು ಶರೀರ, ನಾನು ಶರೀರ, ನಾನು ಶರೀರ. ಈ ಒಂದು ದೇಹಾರೂಢ, ಈ ರೀತಿ ನೆಲೆಗೊಂಡಿರುವ ಈ ಒಂದು ಅಹಂ ಧಿ, ಈ ಒಂದು ನಾನು ಎಂಬ ಬುದ್ಧಿ, ಇದನ್ನು ನಾವು ಸೂಕ್ಷ್ಮ ಶರೀರವಾಗಿ ಪರಿವರ್ತಿಸಿ, ಯಾವ ರೀತಿಯಲ್ಲಿ ನಮ್ಮ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಕೆಲಸ ಮಾಡ್ತಾ ಇದೆ, ಯಾವ ಶರೀರದಲ್ಲಿ ಆ ಲಿಂಗ ಶರೀರ ಸೂಕ್ಷ್ಮ ಶರೀರವಾಗಿ ಪರಿವರ್ತಿಸಿಕೊಂಡು ಆ ಸೂಕ್ಷ್ಮ ಶರೀರವನ್ನು ಕೂಡ ತ್ಯಜಿಸಿ ಆತ್ಮದಲ್ಲಿ ನೆಲೆ ನಿಲ್ಲುವಂಥದ್ದು ನಾವು ಅಸಂಗರಾಗಿರಬೇಕು. ನೋಡಿ, ಆಚಾರ್ಯ ಶಂಕರರು ನಿಧಿಧ್ಯಾಸನ ಶ್ಲೋಕಗಳನ್ನ ರಚಿಸಿದ್ದಾರೆ. ಅದು ಎಲ್ಲರಿಗೂ ಕೂಡ ಮನನವಾಗಬೇಕು. ಆ ಶ್ಲೋಕದ ಉಚ್ಚಾರಣೆಯ ಮೂಲಕ ಮನಸ್ಸು ಧ್ಯಾನದಲ್ಲಿ ಲೀನವಾಗಿ ಅಸಂಗನಾಗಿರಬೇಕು. ಅಸಂಗೋಹಂ 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 ಪುನಃ ಪುನಃ ಸಚ್ಚಿದಾನಂದ ರೂಪೋಹಂ
अहमेवाहम् नित्यशुद्धविमुक्तोऽहम् निराकारोऽहमव्ययः भूमानन्दस्वरूपोऽहम् अहमेवाहम् नित्योऽहम् निरवध्योऽहम् निराकारोऽहमच्युतः परमानन्दरूपोऽहम् अहमेवाहम् शुद्धचैतन्यरूपोऽहम् आत्मा रामोऽहमेव च अखण्डानन्दरूपोऽहम् अहमेवाहम् ನೋಡಿ, ನಿತ್ಯಾನಂದ ಸ್ವರೂಪನಾದ ಚಿದಾತ್ಮನಲ್ಲಿ ನಮ್ಮ ಮನಸ್ಸನ್ನು, ನಮ್ಮ ಸೂಕ್ಷ್ಮ ಶರೀರವನ್ನು ಲೀನಗೊಳಿಸಿ ನೆಲೆಗೊಳಿಸಿ ಆ ಸೂಕ್ಷ್ಮ ಶರೀರವನ್ನು ಕೂಡ ಬಿಟ್ಟು ತ್ಯಜಿಸಿ ಯಾವಾಗಲೂ ಅಸಂಗನಾಗಿರಬೇಕು. ಅಭ್ಯಾಸವನ್ನು ಹೋಗಲಾಡಿಸಿಕೊಳ್ಳಬೇಕು. ಇನ್ನು ನೋಡಿ, ಹ್ಮ್ ಯತ್ರೈಷ ಜಗದಾಭಾಸಃ ದರ್ಪಣಾಂತಃ ಪುರಂ ಯಥಾ ತದ್ಬ್ರಹ್ಮಾಹಮಿತಿ ಜ್ಞಾತ್ವಾ ಕೃತಕೃತ್ಯೋ ಭವಿಷ್ಯಸಿ. ಯತ್ರೈಷ ಜಗದಾಭಾಸಃ ದರ್ಪಣಾಂತಃ ಪುರಂ ಯಥಾ ತದ್ಬ್ರಹ್ಮಾಹಮಿತಿ ಜ್ಞಾತ್ವಾ कृतकृत्यो भविष्यसि. जिसमें यह जगत का आभास दर्पण में प्रतिबिंबित नगर के समान प्रतीत हो रहा है, वह ब्रह्म ही मैं हूं। ऐसा जान लेने पर तुम कृतकृत्य हो जाओगे. That in which there is this reflection of the universe as a city is reflected in the mirror, the Brahman am I. Knowing this, thou wilt attain the consummation of thy life. यत्र एषः जगत् आभासः दर्पणान्तः पुरं यथा तत् ब्रह्मा अहम् इति ज्ञात्वा कृतकृत्यः भविष्यसि. ದರ್ಪಣಾಂತಹ, ದರ್ಪಣಾಂತಹ ಕನ್ನಡಿಯಲ್ಲಿ ಕಾಣುವ, ಪುರಂ ಪಟ್ಟಣವು, ಯಥಾ ಹೇಗೋ ಹಾಗೆ, ಯತ್ರ ಯಾವುದರಲ್ಲಿ, ಏಷಃ ಜಗದಾಭಾಸ ಜಗತ್ ಆಭಾಸ ಈ ಜಗತ್ತಿನ ಆಭಾಸವೋ, ತದ್ಬ್ರಹ್ಮ ಆ ಬ್ರಹ್ಮವೇ, ಅಹಂ ನಾನು ಇತಿ ಎಂದು ಜ್ಞಾತ್ವಾ ತಿಳಿದುಕೊಂಡು, ಕೃತಕೃತ್ಯ ಭವಿಷ್ಯಸಿ ಕೃತಕೃತ್ಯನಾಗುವೆ, ಸಾರ್ಥಕ್ಯತೆಯನ್ನು ಹೊಂದುವೆ. ನೋಡಿ ಇದರ ತಾತ್ಪರ್ಯ. ಕನ್ನಡಿಯಲ್ಲಿ ಕಾಣುವ ಪುರದಂತೆ ಯಾವುದರಲ್ಲಿ ಈ ಜಗತ್ತಿನ ತೋರಿಕೆಯುಂಟಾಗಿದೆಯೋ ಆ ಬ್ರಹ್ಮವೇ ನಾನು ಎಂದು ತಿಳಿದುಕೊಂಡು ಕೃತಕೃತ್ಯನಾಗು. ಈ ದೃಷ್ಟಾಂತ ಬಹಳ ಚೆನ್ನಾಗಿದೆ. ಕನ್ನಡಿಯಲ್ಲಿ ಕಾಣುವ ಪುರ ಬಹಳ ಚೆನ್ನಾಗಿದೆ. ದಕ್ಷಿಣಾಮೂರ್ತಿ ಸ್ತೋತ್ರದ ಪ್ರಥಮ ಶ್ಲೋಕ, ಆಚಾರ್ಯ ಶಂಕರರ ರಚನೆ. ವಿಶ್ವಂ ದರ್ಪಣ ದೃಶ್ಯಮಾನ ನಗರೇ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ
ಪಶ್ಯನ್ಯಾತ್ಮನಿ ಮಾಯಯ ಬಹಿರಿವೋದ್ಭೂತೈ ಯಥಾ ನಿದ್ರಯ. ಈ ಶ್ಲೋಕದ ವಿಸ್ತೃತವಾದ ವಿವರಣೆಯನ್ನು ನಾವು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಒಂದು ಮುಕ್ತಕವನ್ನು ನೋಡೋಣ. ಯಾವ ರೀತಿಯಲ್ಲಿ ನಾವು ಸಾಧನೆಯನ್ನು ಗೈಯಬೇಕು, ಅಜ್ಞಾನವನ್ನು ಹೋಗಲಾಡಿಸಿಕೊಳ್ಳಲು ಯಾವ ಯಾವ ವಿಧವನ್ನು ನಾವು ಅನುಸರಿಸಬೇಕು ಅನ್ನುವಂಥದ್ದನ್ನು ಈ ಮುಕ್ತಕದಲ್ಲಿ ಅತ್ಯಂತ ಸರಳವಾಗಿ ತಿಳಿಸ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಡಿ.ವಿ. ಗುಂಡಪ್ಪನವರು. ನೋಡಿ, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನುದ್ಧಾರ, ಭಾವವಂ ಕ್ಷುಲ್ಲ ಜಗದಿಂಬಿಡಿಸಿ ಒಯ್ದುದಾವುದಾದೊಡ ಮುಳಿತು ಮಂಕುತಿಮ್ಮ, ಆವುದಾದೊಡ ಮುಳಿತು ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ದೇವ ಮಂದಿರ ಟೆಂಪಲ್ಸ್, ಭಜನೆ, ಪೂಜೆ, ಪ್ರಸಾದಗಳು, ವರ್ಷಿಪ್ ಅಂಡ್ ಆಫರಿಂಗ್ಸ್ are all decorations to our lives. ಜೀವನದ ಅಲಂಕಾರ ಮನಸ್ಸಿನುದ್ಧಾರ, they are meant to enrich our minds. ಭಾವವಂ ಕ್ಷುಲ್ಲ ಜಗದಿನ್ ಬಿಡಿಸಿ ಮೇಲ್ಗೊಯ್ದುದಾವುದಾದೊಡ ಮೊಳಿತು ಮಂಕುತಿಮ್ಮ, ಮಂಕುತಿಮ್ಮ. If any such act will take our mind off from everyday worries and raise us to a higher level, then it is good, whatever it may be. ಆವುದಾದೊಡಂ ಒಳಿತು. ಏನೇ ಆಗಲಿ, ಯಾವುದೇ ಕಾರ್ಯ ಮಾಡಿದಾಗ ನಮ್ಮ ಮನಸ್ಸು ಶುದ್ಧವಾಗುತ್ತೋ ಅದು ಒಳ್ಳೇದು. ದೇವ ಮಂದಿರ, ದೇವಸ್ಥಾನಕ್ಕೆ ಹೋಗುವಂಥದ್ದು ಒಳ್ಳೇದು. ಯಾಕೆ? ಮನಸ್ಸು ಶುದ್ಧವಾಗುತ್ತೆ. ಭಜನೆಯನ್ನು ಹಾಡಿ ಮನಸ್ಸು ಎಲ್ಲ ಚಂಚಲತ್ವದಿಂದ ದೂರವಾಗುವುದು. ಪೂಜೆಯನ್ನು ಮಾಡಿ, ಮಂತ್ರ ಘೋಷಗಳನ್ನು ಮಾಡಿ, ಅಭಿಷೇಕಾದಿಗಳನ್ನು ಮಾಡಿ, ಪ್ರಸಾದವನ್ನು ಭುಂಜಿಸಿ. ಯಾಕೆ? ಮನಸ್ಸು ಅತ್ಯಂತ ಎತ್ತರ ಮಟ್ಟದಲ್ಲಿ ಇರುವುದು, ಶುದ್ಧ ಚೈತನ್ಯವಾಗಿರುವುದು. ಇದೇ ಜೀವನದ ಅಲಂಕಾರ, ಇದೇ ಮನಸ್ಸಿನ ಉದ್ಧಾರ. ಹೌದಲ್ಲ? ನೋಡಿ, ಜೀವನದ ಅಲಂಕಾರ, ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ, ಮನಸ್ಸಿನ ಉದ್ಧಾರ. ಮೇಲೊಯ್ಯುವುದು ಆವುದಾದೊಡ ಮೊಳಿತು, ಮೇಲೆ ಒಯ್ದುದು ಆದೊಡಂ, ಆವುದಾದೊಡಂ ಒಳಿತು. ಭಾವಂ ಮನಸ್ಸನ್ನು, ಫುಲ್ಲ ಅಲ್ಪ ಕ್ಷಣಿಕ, ಆದೊಡಂ ಆದರೆ. ದೇವಸ್ಥಾನಕ್ಕೆ ಹೋಗುವುದು, ಭಜನೆ ಮಾಡುವುದು, ಪೂಜೆ, ನೈವೇದ್ಯ, ಪ್ರಸಾದ ಎಲ್ಲವೂ ನಮ್ಮ ಜೀವನಕ್ಕೆ ಒಂದು ಅಲಂಕಾರವಿದ್ದಂತೆ, ಮನಸ್ಸಿನ ಉದ್ಧಾರದ ಮಾರ್ಗವಷ್ಟೇ. ಇವೆಲ್ಲವನ್ನು ಮಾಡಿ ನಮ್ಮ ಮನಸ್ಸು ಬುದ್ಧಿಗಳನ್ನು ಈ ಕ್ಷಣಿಕ ಜಗತ್ತಿನ ಅಂಟಿನಿಂದ ಬಿಡಿಸಿಕೊಂಡು ನಮ್ಮ ಭಾವ ಮತ್ತು ಆಲೋಚನೆಗಳಲ್ಲಿ ಒಂದಿಷ್ಟು ಔನ್ನತ್ಯವನ್ನು ಪಡೆದರೆ ಒಳಿತು ಎಂದು ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ನಮಗೆ ಈ ಮುಕ್ತಕದಲ್ಲಿ. ನಮಗೆ ಸಿಕ್ಕುವ ಎಲ್ಲವೂ ನಮಗಿಂತ ಹಿರಿದಾದ ಒಂದು ಶಕ್ತಿಯಿಂದ ಸಿಗುತ್ತದೆ, ಅದೇ ದೇವರು ಎಂದು ಮನುಷ್ಯ ಅರಿತುಕೊಂಡು ಇವನಲ್ಲಿ ಕೃತಜ್ಞತೆಯ ಭಾವ ಮೂಡಿತು. ಅದನ್ನು ಭಕ್ತಿ ಎಂದ. ಆ ಭಾವಕ್ಕೆ ಬೇರೆ ಬೇರೆ ರೂಪಗಳನ್ನು ಕೊಡುತ್ತಾ ಮಂದಿರಗಳನ್ನು ಕಟ್ಟುವುದು, ಮೂರ್ತಿ ಪೂಜೆ ಮಾಡುವುದು, ಭಜನೆ, ತೀರ್ಥ, ಪ್ರಸಾದ, ನೈವೇದ್ಯಗಳನ್ನು ಮತ್ತು ಅವುಗಳನ್ನು ತಿಳಿಸುವ ಸಾವಿರಾರು ವಿಧಿ ವಿಧಾನಗಳನ್ನು ಕಂಡುಕೊಂಡ ಈ ಭಕ್ತಿ ಭಾವವನ್ನು ವ್ಯಕ್ತಪಡಿಸಲು ಮಂತ್ರ, ತಂತ್ರ, ಸಾಹಿತ್ಯ, ಸಂಗೀತ, ನೃತ್ಯ, ಶಿಲ್ಪ ಮತ್ತು ಚಿತ್ರಕಲೆಗಳಂತಹ ಆಯಾಮಗಳನ್ನು ಸೇರಿಸಿಕೊಳ್ಳುತ್ತಾ ಹೋದ. ಇದು ಸಮಾಜದಲ್ಲಿ ಒಂದು ವ್ಯವಸ್ಥೆ, ಜೀವನ ಕ್ರಮ, ಸಂಸ್ಕೃತಿ, ಸಂಸ್ಕಾರ, ಕಲೆ, ಸಾಹಿತ್ಯ ಮುಂತಾದವುಗಳ ಸೃಷ್ಟಿಗೆ ಕಾರಣವಾಗಿ ಸಾಮೂಹಿಕ ವಿಕಾಸಕ್ಕೆ ಕಾರಣವಾಯಿತು. ಇದಕ್ಕೆ ಇನ್ನೊಂದು ಆಯಾಮವನ್ನು ಸೇರಿಸಿಕೊಂಡು ತಪಸ್ಸು, ಯೋಗ, ಧ್ಯಾನ, ಜಪ, ತಪ ಎಂಬ ವೈಯಕ್ತಿಕ ಸಾಧನಾ ಕ್ರಮಗಳನ್ನು, ತನ್ನ ಮನಸ್ಸನ್ನು ಉದ್ಧರಿಸಿಕೊಳ್ಳುವ ಮಾರ್ಗಗಳನ್ನು ಕಂಡುಕೊಂಡ. ಹಾಗಾಗಿ ಈ ದೇವರು ಎನ್ನುವ ಭಾವ
ಇವನ ಸಾಮಾಜಿಕ ಮತ್ತು ವೈಯಕ್ತಿಕ ವಿಕಸನಕ್ಕೆ ಕಾರಣವಾಗಿದೆ. ಹೀಗೆ ಎಲ್ಲವೂ ಈ ಜಗತ್ತಿನಲ್ಲಿರುವಾಗಿನ ಇವನ ಬದು ಬದುಕಿಗಾದದ್ದರಿಂದ ಮನುಷ್ಯ ಬದುಕಿಗೆ ಮತ್ತು ಈ ಜಗತ್ತಿಗೆ ಬಿಡಿಸಲಾಗದ ಅಂಟಿನಿಂದ ಅಂಟಿಕೊಂಡು ಬಿಟ್ಟಿದ್ದಾನೆ. ಇದನ್ನು ಅವನು ಸಂತೋಷದಿಂದ ತೊರೆಯಲಾದರೆ ಅದು ನಿಜವಾದ ಸಾಧನೆಯಾಗುತ್ತದೆ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು. ನೋಡಿ, ಮತ್ತೊಂದು ಹೇಳ್ತೇವೆ, ಇದನ್ನು ಅವನು ಸಂತೋಷದಿಂದ ತೊರೆಯಲಾದರೆ, ತೊರೆಯಬಹುದಾದರೆ ಆಹಾ, ಅವನೇ ನಿಜವಾದ ಸಾತ್ವಿಕ ವ್ಯಕ್ತಿ, ಅದು ನಿಜವಾದ ಸಾಧನೆಯಾಗುತ್ತದೆ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು. ಮೇಲೆ ಉಲ್ಲೇಖಿಸಿದ ಸಕಲ ಮಾರ್ಗಗಳು ಸಹ ಮನುಷ್ಯನನ್ನು ಈ ಜಗತ್ತಿನ ವ್ಯಾಮೋಹದಿಂದ ಬಿಡಿಸಿ ಪರಮಾರ್ಥದೆಡೆಗೆ ನಡೆಸುವ ಮೆಟ್ಟಲುಗಳೇ ಹೊರತು ಬೇರೇನು ಅಲ್ಲ. ಇಲ್ಲಿ ಹುಟ್ಟಬೇಕು, ಇವುಗಳನ್ನೆಲ್ಲ ಅನುಭವಿಸಬೇಕು, ಅನುಭವವನ್ನು ಪಡೆಯಬೇಕು. ಈ ಅನುಭವದ ಬಲದಿಂದ ನಾ ಅನುಭವಿಸಿದ್ದೆಲ್ಲ ನಶ್ವರವಾದ ವಸ್ತುಗಳು, ಕ್ಷಣಿಕಾನಂದ ನೀಡುವ ವಿಷಯಗಳು, ನಾನು ಇವುಗಳಿಂದ ಬಿಡಿಸಿಕೊಳ್ಳಬೇಕು ಎಂಬ ಶುದ್ಧ ಜ್ಞಾನ ಮೂಡಿ ಬಿಡಿಸಿಕೊಳ್ಳಲು ಪ್ರಯತ್ನ ಪಟ್ಟು ಆ ಪ್ರಯತ್ನ ಮಾನ್ಯ ಗುಂಡಪ್ಪನವರು ಮೇಲೊಯ್ಯುವುದು ಆವುದಾದೃಣಮಳಿತು ಎಂದು ಹೇಳುವಂತೆ ನಾವು ಔನ್ನತ್ಯವನ್ನು ಪಡೆಯಲಾದರೆ ಬದುಕು ಸಾರ್ಥಕವಾಗುತ್ತದೆ. ಎಂತಹ ವಿಶೇಷವಾದಂತಹ ತತ್ವ ವಿಚಾರ ನೋಡಿ. ವಿವೇಕ ಚೂಡಾಮಣಿಯ ಮುಂದುವರಿದ ಭಾಗವನ್ನು ಮುಂದಿನ ಶುಕ್ರವಾರ ಮುಂದುವರಿಸಿ. ಶಾಂತಿ ಮಂತ್ರ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.